ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಇಬ್ಬರ ಬಂಧನ ಆಗಿದೆ. ನಿಗಮದ ಎಂಡಿ ಪದ್ಮನಾಭ್ ಹಾಗೂ ಪರಶುರಾಮ್ ಬಂಧನ ಆಗಿದೆ. ನಿನ್ನೆ ರಾತ್ರಿ ಇಬ್ಬರನ್ನ ಬಂಧಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಹಗರಣ ಬೆಳಕಿಗೆ ಬಂದ ಬಳಿಕ ಎಸ್ಕೇಪ್ ಆಗಿದ್ರು ಪದ್ಮನಾಭ್. ಇವತ್ತು ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಿದ್ದಾರೆ ಎಸ್ಐಟಿ. ನೋಡಿ, ಈ ಪ್ರಕರಣದಲ್ಲಿ ಸಾಕಷ್ಟು ಜನರ ಹೆಸರು ಕೇಳಿಬಂದಿದೆ. ಪ್ರಭಾವಿಗಳ ಹೆಸರು ಕೂಡ ಇರೋದ್ರಿಂದ ಕೆಲವೊಂದಷ್ಟು ಅಧಿಕಾರಿಗಳ ಹೆಸರು ಕೂಡ ಇತ್ತು. ಅದೇ ರೀತಿಯಾಗಿ ಎಸ್ಐಟಿ ತನ್ನ ತನಿಖೆಯನ್ನ ಚುರುಕುಪಡಿಸಿಕೊಂಡಿದೆ. ಈ ಹಗರಣದಲ್ಲಿ ಇಬ್ಬರನ್ನ ಈಗ ಆಲ್ರೆಡಿ ಬಂಧಿಸಲಾಗಿದೆ. ಒಂದು ನಿಗಮದ ಎಂಡಿ ಪದ್ಮನಾಭ್ ಹಾಗೂ ಪರಶುರಾಮ್ ಇವರನ್ನ ಬಂಧಿಸಲಾಗಿದೆ, ತನಿಖೆಗೆ ಒಳಪಡಿಸಲಾಗುತ್ತೆ. ನಿನ್ನೆ ರಾತ್ರಿ ಇಬ್ಬರನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಹಗರಣ ಬೆಳಕಿಗೆ ಬಂದ ಬಳಿಕ ಎಸ್ಕೇಪ್ ಆಗಿದ್ರು ಪದ್ಮನಾಭ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಎಲ್ಲಿದ್ದಾರೆ, ಏನು ಎತ್ತ ಅಂತ ಹುಡುಕಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಕೊನೆಗೂ ಅವರನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಇವತ್ತು ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಿದ್ದಾರೆ ಎಸ್ಐಟಿ. ಇವತ್ತಿಗೆ ಏನಾಗುತ್ತೆ, ಸಹಜವಾಗಿ ತನಿಖೆ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ವಶಕ್ಕೆ ಕೊಡಬೇಕು ಅಂತ ಕೇಳ್ಕೊಳ್ತಾರೆ. ಅದಾದ ನಂತರ ತನಿಖೆ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಈ ಪ್ರಕರಣದಲ್ಲಿ ಬಹಳಷ್ಟು ಗಂಭೀರವಾದಂಥ ಆರೋಪ ಮತ್ತು ಸರ್ಕಾರದ ಕಡೆಗೆ ಬೊಟ್ಟು ಮಾಡ್ತಾ ಇರೋದ್ರಿಂದ ಸಹಜವಾಗಿ ತನಿಖೆಯನ್ನ ಚುರುಕುಗೊಳಿಸಲೇಬೇಕಾದಂಥ ಅನಿವಾರ್ಯತೆ ಇದೆ. ಹಾಗಾಗಿ ತನಿಖೆಯನ್ನ ಎಸ್ಐಟಿ ಅಧಿಕಾರಿಗಳು ಚುರುಕುಪಡಿಸಿದ್ದಾರೆ. ಜೊತೆಗೆ ಇಬ್ಬರನ್ನ ಬಂಧಿಸಿದ್ದಾರೆ. ಇವತ್ತು ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗುತ್ತೆ, ವಶಕ್ಕೆ ಕೇಳುವಂತ ಸಾಧ್ಯತೆ ಇರುತ್ತೆ, ತನಿಖೆಯನ್ನ ನಡೆಸಲಾಗುತ್ತೆ. ಯಾವೆಲ್ಲ ಆಂಗಲ್ ನಲ್ಲಿ ತನಿಖೆಯನ್ನ ನಡೆಸ್ತಾರೆ, ಇನ್ನು ಯಾರ್ದೆಲ್ಲ ಹೆಸರು ಬರುತ್ತೆ, ಯಾರ್ದೆಲ್ಲ ತಲೆದಂಡ ಆಗುತ್ತೆ, ಇದನ್ನು ಕಾದು ನೋಡಬೇಕಾಗಿದೆ.